ಲೈಫ್ ಈಸ್ ಬ್ಯೂಟಿಫುಲ್ ಕಣ್ಬಿಟ್ಟು ನೋಡ್ರಿ. ಬರಹಗಾರರು ಜೋಗಿ. ಪ್ರಶ್ನೆಗೆ ತಕ್ಕ ಉತ್ತರವಲ್ಲ, ಉತ್ತರಕ್ಕೆ ತಕ್ಕ ಪ್ರಶ್ನೆ. ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿರುತ್ತವೆ. ಅವನ್ನು ನಾವು ಕೇಳುತ್ತಲೇ ಹೋಗುತ್ತೇವೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೇವೆ. ಎಷ್ಟೋ ಸಲ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ಸಿಗುವುದಿಲ್ಲ. ಒಂದು ವೇಳೆ ಉತ್ತರ ಸಿಕ್ಕರೂ ಅವು ನಮಗೆ ಬೇಕಾದ ಉತ್ತರಗಳು ಆಗಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳನ್ನು ಬದಲಾಯಿಸಿ ಬಿಡುತ್ತೇವೆ. ಬೇರೆ ಪ್ರಶ್ನೆಗಳನ್ನು ಕೇಳಲು ಆರಂಭಿಸುತ್ತೇವೆ. ನಮಗೆ ಯಾವ ಉತ್ತರ ಬೇಕೋ ಅದಕ್ಕೆ ತಕ್ಕ ಪ್ರಶ್ನೆಯನ್ನು ಕೇಳುವ ಬದಲು ಜಗತ್ತು ಯಾವ ಉತ್ತರ ಕೊಟ್ಟಿದೆಯೋ ಅದಕ್ಕೆ ತಕ್ಕ ಪ್ರಶ್ನೆ ಕೇಳುವುದು ಜಾಣತನ ಅಲ್ಲವೇ? ಇದಕ್ಕೆ ಉದಾಹರಣೆಯಾಗಿ ಬ್ರೆಕ್ಟ್ ಒಂದು ಕತೆ ಹೇಳುತ್ತಾನೆ. ಒಮ್ಮೆ ಅಮೆರಿಕಾದಲ್ಲಿ ವಾಸ ಮಾಡಲು ಬೇಕಾದ ವೀಸಾ ಪಡೆಯುವ ಸಂದರ್ಶನ ನಡೆಯುತ್ತಿತ್ತು. ಅಲ್ಲಿಗೆ ಒಬ್ಬ ಕಾಡು ಮನುಷ್ಯನಂತೆ ಕಾಣುವವನು ಬಂದಿದ್ದ. ಅವನಿಗೆ ವೀಸಾ ಸಿಗುವುದು ಸಾಧ್ಯವೇ ಇಲ್ಲ ಎಂದು ಎಲ್ಲರೂ ಭಾವಿಸಿದ್ದರು. ಅವನಿಗೆ ಇಂಗ್ಲಿಷ್ ಕೂಡ ಬರುತ್ತಿರಲಿಲ್ಲ. ವೀಸಾ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುತ್ತಿದ್ದವನು ಒಬ್ಬ ನ್ಯಾಯಾಧೀಶ. ಅವನು ಆ ಕಾಡು ಮನುಷ್ಯನ ಹತ್ತಿರ ಪ್ರಶ್ನೆ ಕೇಳಿದ. ಅಮೆರಿಕಾದ ಮೊದಲ ಪ್ರೆಸಿಡೆಂಟ್ ಯಾರು? ಕಾಡು ಮನುಷ್ಯ ಕ್ರಿಸ್ಟೋಫರ್ ಕೊಲಂಬಸ್ ಎಂದು ಉತ್ತರಿಸಿದ. 3 ತಿಂಗಳ ನಂತರ ಮತ್ತೆ ಬಾ ಎಂದು ಆತನಿಗೆ ಹೇಳಿ ಕಳುಹಿಸಲಾಯಿತು. 3 ತಿಂಗಳ ನಂತರ ಅವನು ಮತ್ತೆ ಹಾಜರಾದ. ಈ ಬಾರಿ ನ್ಯಾಯಾಧೀಶ ಅವನಿಗೆ ಅಮೆರಿಕಾದ ರಾಜಧಾನಿ ಯಾವುದು ಎಂಬ ಪ್ರಶ್ನೆ ಕೇಳಿದ. ಕಾಡು ಮನುಷ್ಯ ಕ್ರಿಸ್ಟೋಫರ್ ಕೊಲಂಬಸ್ ಎಂದೇ ಉತ್ತರ ಕೊಟ್ಟ. ಮತ್ತೆ 3 ತಿಂಗಳು ಬಿಟ್ಟು ಬರುವಂತೆ ಅವನಿಗೆ ಸೂಚಿಸಲಾಯಿತು. 3ನೇ ಬಾರಿ ಬಂದಾಗ ಅವನ ಬಳಿ ಅಮೆರಿಕಾದ ಈಗಿನ ಅಧ್ಯಕ್ಷ ಯಾರು ಎಂಬ ಪ್ರಶ್ನೆ ಕೇಳಲಾಯಿತು. ಆಗಲೂ ಆತ ಕ್ರಿಸ್ಟೋಫರ್ ಕೊಲಂಬಸ್ ಎಂದೇ ಉತ್ತರಿಸಿದ. ಈತ ಶತದಡ್ಡ ಅನ್ನೋದು ನ್ಯಾಯಾಧೀಶನಿಗೆ ಅರ್ಥವಾಯಿತು. ಆತ ಕಾಡು ಮನುಷ್ಯನ ಹತ್ತಿರ ಬೇರೊಂದಷ್ಟು ವಿವರಗಳ ಕುರಿತು ಮಾತನಾಡಿದ. ನಿನಗೆ ಭಾಷೆಯೇ ಬರೋಲ್ಲ, ಅಮೆರಿಕಕ್ಕೆ ಬಂದು ಏನು ಮಾಡುತ್ತೀ ಎಂದು ಆತನ ಭಾಷೆಯಲ್ಲಿ ಕೇಳಿದ. ಅವನು ಕಷ್ಟಪಟ್ಟು ಉಳುತ್ತೇನೆ, ಬೆಳೆಯುತ್ತೇನೆ, ತಿನ್ನುತ್ತೇನೆ ಅಂದ. 3 ತಿಂಗಳ ನಂತರ ಮತ್ತೆ ಬರುವಂತೆ ಆತನನ್ನು ವಾಪಸ್ಸು ಕಳುಹಿಸಲಾಯಿತು. ಅದಾಗಿ 3 ತಿಂಗಳ ನಂತರ ಆತ ಮತ್ತೆ ಬಂದ. ಈ ಬಾರಿ ನ್ಯಾಯಾಧೀಶ ಅವನಿಗೆ ಅಮೆರಿಕಾವನ್ನು ಕಂಡು ಹಿಡಿದವರು ಯಾರು ಎಂದು ಕೇಳಿದ. ಆತ ಕ್ರಿಸ್ಟೋಫರ್ ಕೊಲಂಬಸ್ ಎಂದು ಉತ್ತರಿಸಿದ. ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಎಂಬ ಕಾರಣಕ್ಕೆ ಅವನಿಗೆ ಅಮೆರಿಕಾದಲ್ಲಿ ವಾಸ ಮಾಡಲು ಅನುಮತಿ ಕೊಡಲಾಯಿತು. ನಾವು ಮಾಡಬೇಕಾದದ್ದು ಅಷ್ಟೇ. ನಮಗಿಂತ ಕಿರಿಯರಿಗೆ, ಮಕ್ಕಳಿಗೆ ಉತ್ತರ ಗೊತ್ತಿಲ್ಲ, ಅವರು ದಡ್ಡರು ಎಂದು ಪರಿಗಣಿಸಬಾರದು. ಅವರಿಗೆ ಗೊತ್ತಿರುವ ಉತ್ತರಕ್ಕೆ ತಕ್ಕ ಪ್ರಶ್ನೆಗಳನ್ನು ಕೇಳುವುದನ್ನು ಕಲಿಯಬೇಕು. ನಮ್ಮ ಕಲಿಕೆಗೆ ನಾವು ಕೇಳುವ ಪ್ರಶ್ನೆಗಳೇ ಬೇರೆ, ಬೇರೆಯವರನ್ನು ಅಳೆಯುವುದಕ್ಕೆ ಕೇಳುವ ಪ್ರಶ್ನೆಗಳೇ ಬೇರೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಗಲೇ ಬದುಕು ಸರಳವಾಗುವುದು, ಸುಂದರವಾಗುವುದು. ಹೀರೆಯ ಹೂವನ್ನು ಎಂದಾದರೂ ನೋಡಿದ್ದೀರಾ? ನಮಗೆ ಹಣ್ಣುಗಳು ಗೊತ್ತು, ತರಕಾರಿಗಳು ಗೊತ್ತು, ಬೇರೆ ಬೇರೆ ದೇಶದಲ್ಲಿ ಬೆಳೆಯುವ ಹಣ್ಣುಗಳ ಬಗ್ಗೆಯೂ ಗೊತ್ತು. ಪಠ್ಯಪುಸ್ತಕಗಳು ಅವುಗಳ ಬಗ್ಗೆ ತಿಳಿಸುತ್ತವೆ. ಯಾವ ದೇಶದಲ್ಲಿ ಆಫರ್ ಜಾಸ್ತಿ ಬೆಳೆಯುತ್ತದೆ, ಯಾವ ದೇಶದ ಮೂಸಂಬಿ ಹಣ್ಣು ಒಳ್ಳೆಯದು, ಯಾವ ರಾಷ್ಟ್ರದಲ್ಲಿ ರುಚಿಯಾದ ದಾಳಿಂಬೆ ಬೆಳೆಯುತ್ತಾರೆ ಅನ್ನುವುದನ್ನೆಲ್ಲ ಓದಿ ತಿಳಿದುಕೊಂಡಿರುತ್ತೇವೆ. ಹಾಗೆ ತರಕಾರಿಗಳ ಕುರಿತೂ ನಮಗೆ ಗೊತ್ತು. ಯಾವ ತರಕಾರಿಯಲ್ಲಿ ಏನೇನು ಪೋಷಕಾಂಶವಿದೆ, ಯಾವುದನ್ನು ತಿನ್ನಬೇಕು, ಏನೇನು ಅಡುಗೆ ಮಾಡಬಹುದು, ಇವೆಲ್ಲ ವಿವರಗಳನ್ನು ಓದಿಕೊಂಡಿರುತ್ತೇವೆ. ಮಕ್ಕಳನ್ನು ಕೇಳಿದರೂ ಹಾಗಲಕಾಯಿಯ ವೈಜ್ಞಾನಿಕ ಹೆಸರು ಮೊಮೊರ್ಡಿಕಾ ಚರಾನ್ಚಿಯಾ, ಅದನ್ನು ಬಿಟರ್ ಮೆಲನ್, ಬಿಟರ್ ಗಾರ್ಡ್, ಬಿಟರ್ ಸ್ಕ್ವೌಶ್ ಅಂತೆಲ್ಲ ಕರೆಯುತ್ತಾರೆ. ಅದರಲ್ಲಿ ಕಾರ್ಬೋಹೈಡ್ರೇಟ್, ಶುಗರ್, ಪ್ರೋಟೀನ್, ಫೈಬರ್, ವಿಟಮಿನ್ ಎ, ವಿಟಮಿನ್ ಕೆ ಇರುತ್ತದೆ. ವಿಟಮಿನ್ ಕೆ ದೇಹಕ್ಕೆ ಬೇಕೇ ಬೇಕು ಅಂತೆಲ್ಲ ಹಾಗಲಕಾಯಿಯ ಚರಿತ್ರೆ ಹೇಳುತ್ತಾರೆ. ಅದನ್ನೆಲ್ಲ ನಮಗೆ ನಾವು ಕಲಿಯುವ ವಿದ್ಯೆಯೇ ಕಲಿಸುತ್ತದೆ. ವಿದ್ಯೆಯ ಉದ್ದೇಶ ಸಂತೋಷ ಅಲ್ಲವೇ ಅಲ್ಲ. ಅದು ನಮಗೆ ಜ್ಞಾನವನ್ನೂ ಕೊಡುವುದಿಲ್ಲ, ತಿಳುವಳಿಕೆಯನ್ನು ಕೊಡುವುದಿಲ್ಲ, ಕೇವಲ ಮಾಹಿತಿಯನ್ನು ಮಾತ್ರ ನೀಡುತ್ತದೆ. ಉದಾಹರಣೆಗೆ 12ನೇ ಶತಮಾನದಲ್ಲಿ ಬಸವಣ್ಣ ಬದುಕಿದ್ದರು ಎಂಬುದು ಜ್ಞಾನ ಅಲ್ಲ, ಕೇವಲ ಇನ್ಫಾರ್ಮೇಷನ್ ಮಾತ್ರ. ಅಂಥ ಮಾಹಿತಿಯನ್ನು ಯಾರು ಯಾವಾಗ ಬೇಕಿದ್ದರೂ ತಿಳಿದುಕೊಳ್ಳಬಹುದು. ಅದು ಜ್ಞಾನವೋ ತಿಳುವಳಿಕೆಯೋ ಆಗಬೇಕಿದ್ದರೆ ನೀವು 12ನೇ ಶತಮಾನವನ್ನು ಜೀವಿಸಬೇಕಾಗುತ್ತದೆ. ಹಾಗೆ ಜೀವಿಸಲು ಬೇರೆ ಬೇರೆ ಪರಿಕರಗಳು ಅಗತ್ಯ. ಅವು ಕಾವ್ಯ, ವಚನ, ಸಾಹಿತ್ಯ, ನಾಟಕ ಯಾವುದು ಬೇಕಿದ್ದರೂ ಆಗಬಹುದು. ಅವುಗಳ ಮೂಲಕ ನೀವು ಆ ಶತಮಾನದಲ್ಲಿ ಬಸವಣ್ಣ ಬದುಕಿದ್ದ ಕಾಲದಲ್ಲಿ ಅಲ್ಲಿ ಏನೇನಾಯಿತು, ಜನ ಹೇಗೆ ಬದುಕಿದ್ದರು, ಅವರ ನೋವುಗಳೇನಿದ್ದವು, ಸಂತೋಷ ಯಾವುದು ಅನ್ನುವುದನ್ನು ತಿಳಿದುಕೊಳ್ಳಲು ಯತ್ನಿಸಬಹುದು.
ಅದು ಮತ್ತೊಂದು ಬದುಕನ್ನು ನಾವು ಬಾಳಿದಂತೆ. ಅಷ್ಟು ತೀವ್ರತೆ ಇಲ್ಲದೆ ಹೋದಾಗ ಬದುಕು ನೀರಸ ಅನಿಸುತ್ತದೆ. ಹೀರೆಕಾಯಿ ಪಲ್ಯವನ್ನು ತುಂಬ ರುಚಿಯಾಗಿದೆ ಎಂದು ತಿನ್ನುವ ಹೊತ್ತಿಗೆ ನಮಗೆ ಹೀರೆಕಾಯಿಯ ಹೂವು ಯಾವ ಬಣ್ಣದ್ದು, ಅದರ ಪರಿಮಳ ಹೇಗಿರುತ್ತದೆ ಎಂಬುದು ಕೂಡ ಗೊತ್ತಿದ್ದರೆ ಆಗುವ ಆನಂದವೇ ಬೇರೆ. ನಮ್ಮ ನಿಜವಾದ ಸಂತೋಷ ಹೀರೆಕಾಯಿ ಪಲ್ಯದಲ್ಲಿರುವುದಿಲ್ಲ. ಪಲ್ಯವನ್ನು ನಾವು ತಿನ್ನುವುದು ಹಸಿವನ್ನು ಹಿಂಗಿಸಿಕೊಳ್ಳುವುದಕ್ಕೆ. ಅದಕ್ಕೆ ನಾವು ಏನು ಬೇಕಿದ್ದರೂ ತಿನ್ನಬಹುದು. ಆದರೆ ಹೀರೆಕಾಯಿ ಹೂವನ್ನು ನೋಡಿ ಸಂತೋಷ ಪಡುತ್ತೇವಲ್ಲ, ಅದು ನಿಜವಾದ ಆನಂದ. ಒಂದೇ ಬೆಂಕಿ ಕಡ್ಡಿ ಉಳಿದಿದೆ, ಬೆಳಕಿಗೇನು ಮಾಡುತ್ತೀರಿ? ಒಂದೇ ಒಂದು ಬೆಂಕಿ ಕಡ್ಡಿ ಕೈಯಲ್ಲಿತ್ತು. ಸುತ್ತಲೂ ಗಾಳಿ. ಕಡ್ಡಿಗೀರಿದರೆ ಆ ಗಾಳಿ ಬೆಂಕಿ ಕಡ್ಡಿಯನ್ನು ನಂದಿಸುವುದರಲ್ಲಿ ಅನುಮಾನವೇ ಇರಲಿಲ್ಲ. ಅಷ್ಟರಲ್ಲಾಗಲೇ 10-20 ಬೆಂಕಿ ಕಡ್ಡಿಗಳು ಗಾಳಿಗೆ ಬಲಿಯಾಗಿದ್ದವು. ಕೊನೆಯ ಬೆಂಕಿ ಕಡ್ಡಿಯನ್ನು ಕೈಯಲ್ಲಿ ಹಿಡಿಕೊಂಡು ಯೋಚಿಸಿದೆ. ಇನ್ನೊಂದು ಸಲ ಪ್ರಯತ್ನ ಪಡಲೇ? ಪ್ರಯತ್ನ ಪಟ್ಟರೆ ಅಷ್ಟಕ್ಕೂ ಏನಾಗುತ್ತದೆ? ತರ್ಕಬದ್ಧವಾಗಿ ಯೋಚಿಸಿದೆ. ಗಾಳಿ ನಿಂತು ಹೋಗಿ ದೀಪ ಹೊತ್ತಿಕೊಂಡರೂ ಹೊತ್ತಿಕೊಳ್ಳಬಹುದು. ಇಲ್ಲದೆ ಹೋದರೆ ಕಡ್ಡಿ ಆರಿ ಹೋಗಬಹುದು. ಹೋದರೇನಂತೆ, ಕೈಯಲ್ಲಿ ಒಂದು ಬೆಂಕಿ ಕಡ್ಡಿ ಇದೆ ಅನ್ನುವುದನ್ನು ಮರೆತು ಕತ್ತಲನ್ನು ಎಂಜಾಯ್ ಮಾಡಲು ಶುರು ಮಾಡಬಹುದು. ಬೆಂಕಿ ಕಡ್ಡಿ ಕೈಯಲ್ಲಿಟ್ಟುಕೊಂಡು ಕತ್ತಲಲ್ಲಿ ಕೂರುವುದಕ್ಕೂ ಬೆಂಕಿ ಕಡ್ಡಿ ಇಲ್ಲದೆ ಕತ್ತಲಲ್ಲಿ ಕೂರುವುದಕ್ಕೂ ವ್ಯತ್ಯಾಸ ಏನಿಲ್ಲ. ಬೆಂಕಿ ಕಡ್ಡಿ ಮುಗಿದು ಹೋದರೆ ಚಿಂತೆ ಮಾಡಬೇಕೇ? ಹೇಗಿದ್ದರೂ ಬೆಳಗಾಗಿಯೇ ಆಗುತ್ತದೆ. ಜಗತ್ತು ನನ್ನನ್ನು ನೋಡುತ್ತದೆ. ಕೈಯಲ್ಲೊಂದು ಬೆಂಕಿ ಕಡ್ಡಿ ಇದ್ದರೂ ಕತ್ತಲಲ್ಲೇ ಕೂತಿದ್ದ ಎಂದು ಹೀಯಾಳಿಸುತ್ತದೆ. ಅದಕ್ಕಿಂತ ಅವನು ಪ್ರಯತ್ನ ಪಟ್ಟ, ಗಾಳಿ ಅವನನ್ನು ತಡೆಯಿತು ಅನ್ನಿಸಿಕೊಳ್ಳುವುದೇ ಒಳ್ಳೆಯದು. ಕೊನೆಯ ಬೆಂಕಿ ಕಡ್ಡಿ ಗೀರಿದೆ. ಗಾಳಿ ಅಡ್ಡವಾಗಿ ಕುಳಿತುಕೊಂಡು ದೀಪದ ಹತ್ತಿರ ಬೆಂಕಿ ಕಡ್ಡಿ ತಂದೆ. ದೀಪ ಹೊತ್ತಿಕೊಂಡಿತು. ನನ್ನ ಸುತ್ತಲೂ 10-6 ಮಂದಿ ಕೊನೆಯ ಬೆಂಕಿ ಕಡ್ಡಿ ಕೈಯಲ್ಲಿ ಇಟ್ಟುಕೊಂಡು ಕಾಯುತ್ತಿದ್ದರು. ನಾನು ದೀಪ ಹಚ್ಚುತ್ತಿದ್ದಂತೆ ನನ್ನ ಬಳಿಗೆ ಓಡೋಡಿ ಬಂದು ತಮ್ಮ ಬಳಿಯಿದ್ದ ಬೆಂಕಿ ಕಡ್ಡಿಗಳನ್ನೆಲ್ಲ ನನಗೆ ಕೊಟ್ಟರು. ನಾನು ಅವರಿಗೆ ಒಂದೇ ಒಂದು ಬೆಂಕಿ ಕಡ್ಡಿ ಗೀರಿ ಹಚ್ಚಿದ ಬೆಳಕು ಕೊಟ್ಟೆ. ನಡೆಯುವುದೇ ಪಾಠ, ಬೆವರೇ ಮೇಷ್ಟ್ರು. ದೂರದ ಸ್ಕೂಲಿಗೆ ನಡೆದೇ ಹೋಗಬೇಕಾಗಿತ್ತು. ನಡೆಯಲು ಬೇಜಾರು, ನಡೆಯುವುದು ಶ್ರಮ, ನಡೆಯುವುದು ವ್ಯರ್ಥ. ಅವನು ದಿನವಿಡೀ ಕೂತಿರುತ್ತಿದ್ದ. ಮಕ್ಕಳು ಸ್ಕೂಲಿಗೆಂದು ಹೋಗುವುದನ್ನು ನೋಡುತ್ತಿದ್ದ. ಅಕ್ಕಪಕ್ಕದ ಮನೆಯ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುತ್ತಿದ್ದರು. ಬೆಳಗ್ಗೆ ನಡ್ಕೊಂಡು ಹೋಗಿ ಸಾಯಂಕಾಲ ನಡ್ಕೊಂಡು ವಾಪಸ್ಸು ಬರುತ್ತಿದ್ದರು. ಇವನು ಮಾತ್ರ ಕೂತೇ ಇದ್ದ. ಮೇಷ್ಟ್ರು ಅವನಲ್ಲಿದ್ದಲ್ಲಿಗೇ ಬಂದು ಪಾಠ ಕಲಿಸುತ್ತಿದ್ದರು. ಜಗತ್ತಿನ ಕಥೆಗಳನ್ನೆಲ್ಲ ಹೇಳುತ್ತಿದ್ದರು. ಗಣಿತ, ವಿಜ್ಞಾನ, ಸಮಾಜ, ಕನ್ನಡ, ಇಂಗ್ಲೀಷು ಕಲಿಸುತ್ತಿದ್ದರು. ನೀನು ಜಗತ್ತಿನಲ್ಲಿ ಎಲ್ಲರಿಗಿಂತ ಬುದ್ಧಿವಂತನಾದೆ ಎಂದು ಬೆನ್ನು ತಟ್ಟುತ್ತಿದ್ದರು. ತಾನು ನಡೆದುಕೊಂಡು ಸ್ಕೂಲಿಗೆ ಹೋಗದೆ ಬುದ್ಧಿವಂತನಾದೆ ಅಂತ ಅವನು ಬೀಗುತ್ತಿದ್ದ. ಒಂದು ದಿನ ಅವನಿಗೆ ಸ್ಕೂಲಿಗೆ ಹೋಗಿ ಬರುವ ಮಕ್ಕಳು ತನಗಿಂತ ಸಂತೋಷವಾಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅವರು ನಗುತ್ತಿರುತ್ತಿದ್ದರು, ಉಲ್ಲಾಸದಿಂದ ಓಲಾಡುತ್ತಿದ್ದರು, ಹಾಡು ಹಾಡುತ್ತಿದ್ದರು. ಅವನು ಅವರನ್ನು ನೋಡಿ ನಗುತ್ತಿದ್ದ. ತಾನೆಷ್ಟು ಸುಖಿ ಎಂದು ಬೀಗುತ್ತಿದ್ದ. ಕಷ್ಟಪಟ್ಟು ನಡ್ಕೊಂಡು ಹೋಗಿ ಮತ್ತೆ ಒದ್ದಾಡಿಕೊಂಡು ನಡ್ಕೊಂಡು ಬರುವ ಅವರಿಗೆ ಅಷ್ಟೊಂದು ಸಂತೋಷ ಆಗುತ್ತಿರಬೇಕಾದರೆ ತನಗೆಷ್ಟು ಸಂತೋಷ ಆಗಬೇಡ ಎಂದು ಒಳಗೊಳಗೆ ಅಂದುಕೊಳ್ಳುತ್ತಿದ್ದ. ಕ್ರಮೇಣ ಅವನಿಗೆ ತಾನು ಸಂತೋಷವಾಗಿಲ್ಲ ಎಂದು ಗೊತ್ತಾಯಿತು. ತನಗಿಂತ ಆ ಮಕ್ಕಳೇ ಹೆಚ್ಚು ಸಂತೋಷವಾಗಿದ್ದಾರೆ ಎನ್ನುವುದು ಅರ್ಥವಾಗುತ್ತಿದ್ದಂತೆ ತಾನೂ ಸ್ಕೂಲಿಗೆ ಹೋಗಬೇಕು ಎಂದು ಅವನು ತೀರ್ಮಾನಿಸಿದ. ಒಂದು ದಿನ ಬೆಳಗ್ಗೆ ಮಕ್ಕಳನ್ನು ಹಿಂಬಾಲಿಸಿಕೊಂಡು ಹೋದ. ಮಕ್ಕಳಿಗೆ ಕಾಣದಂತೆ. ಮಕ್ಕಳು ನಡೆಯುತ್ತಾ ಹೋದರು. ಇವನೂ ಅವರ ಹಿಂದೆ ನಡೆಯುತ್ತಾ ಹೋದ. ಮಕ್ಕಳಿಗೆ ಸುಸ್ತಾಗುತ್ತಿರಲಿಲ್ಲ. ಅವರು ಕುಪ್ಪಳಿಸುತ್ತಾ ಸಾಗುತ್ತಿದ್ದರು. ಇವನು 10 ಹೆಜ್ಜೆಗೂ ಕುಸಿದು ಕೂರುತ್ತಿದ್ದ. ನಂತರ ತೆವಳುತ್ತಾ ನಡೆದ, ಕುಂಟುತ್ತಾ ನಡೆದ. ಮಕ್ಕಳು ಆಗಲೇ ಮುಂದೆ ಹೋಗಿ ಆಗಿತ್ತು. ಇವನು ಇನ್ನೇನು ಸ್ಕೂಲು ಸಮೀಪಿಸುತ್ತಿದೆ ಎಂದುಕೊಂಡು ಒದ್ದಾಡುತ್ತಾ ನಡೆದು ನೋಡಿದರೆ ಅಲ್ಲಿ ಸ್ಕೂಲೇ ಇರಲಿಲ್ಲ. ಮಕ್ಕಳು ಒಂದು ಮರದಡಿ ಕೂತು ರೊಟ್ಟಿ ತಿನ್ನುತ್ತಿದ್ದರು. ನಂತರ ಹೊಳೆಯಲ್ಲಿ ಈಜಾಡಿದರು, ಮರಕೋತಿ ಆಟ ಆಡಿದರು, ಸುಸ್ತಾಗುವ ತನಕ ಕುಣಿದು ಕುಪ್ಪಳಿಸಿದರು. ಅಲ್ಲಿ ಸ್ಕೂಲಾಗಲಿ ಮೇಷ್ಟ್ರಾಗಲಿ ಇರಲೇ ಇಲ್ಲ. ಆಡಿದ ನಂತರ ಮಕ್ಕಳೆಲ್ಲ ನಡೆದುಕೊಂಡೇ ಮನೆಗೆ ಕಡೆಗೆ ಹೊರಟರು. ಕಲಿಯುವುದಕ್ಕೆ ಸ್ಕೂಲು ಬೇಕಾಗಿಲ್ಲ, ಮೇಷ್ಟ್ರು ಬೇಕಾಗಿಲ್ಲ, ಪಾಠ ಪುಸ್ತಕ ಬೇಕಾಗಿಲ್ಲ, ನಡಿಗೆ ಸಾಕು ಅನ್ನುವುದು ಅವನಿಗೆ ಗೊತ್ತಾಯಿತು. ಎಲ್ಲ ಮರೆತು ಚಪ್ಪಾಳೆ ತಟ್ಟಿ. ಅವನು ಆಸೆಗಳೇ ಇಲ್ಲ ಎಂಬಂತಿದ್ದ.
ಚಪ್ಪಾಳೆಗಳು ಅವನಿಗೆ ಕೇಳಿಸುತ್ತಲೇ ಇರಲಿಲ್ಲ. ಅವನು ಚಪ್ಪಾಳೆ ತಟ್ಟುತ್ತಿದ್ದ. ಚಪ್ಪಾಳೆ ತಟ್ಟುತ್ತಿದ್ದಷ್ಟು ದಿನವೂ ಸಂತೋಷವಾಗಿದ್ದ. ಒಂದು ದಿನ ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಯಿತು. ಅವನನ್ನು ನೋಡಿ ಜನ ಚಪ್ಪಾಳೆ ತಟ್ಟತೊಡಗಿದರು. ವೇದಿಕೆ ಏರಿದರೆ ಚಪ್ಪಾಳೆ, ಹಾಡಿದರೆ ಚಪ್ಪಾಳೆ, ಮಾತಾಡಿದರೆ ಚಪ್ಪಾಳೆ, ನಗಿಸಿದರೆ ಚಪ್ಪಾಳೆ. ಕೊನೆಗೆ ಅವನು ಹಾಡುತ್ತಲೇ ಹೋದ, ಕುಣಿಯುತ್ತಲೇ ಸಾಗಿದ, ನಗಿಸುತ್ತಲೇ ಇದ್ದ, ಚಪ್ಪಾಳೆಯ ಸದ್ದಿಗೋಸ್ಕರ. ಚಪ್ಪಾಳೆಯ ಸದ್ದು ಕಿವಿಗೆ ಬೀಳದ ದಿನ ತಾನು ಏನನ್ನೋ ಕಳಕೊಂಡಿದ್ದೇನೆ ಎನ್ನಿಸುತ್ತಿತ್ತು. 2 ದಿನ ಚಪ್ಪಾಳೆಯ ಸದ್ದು ಕೇಳದೆ ಹೋದರೆ ತಾನು ಕಿವುಡನಾಗಿರಬೇಕು ಅನ್ನುವ ಭಾವನೆ ಮೂಡುತ್ತಿತ್ತು. 3ನೆಯ ದಿನವೂ ಚಪ್ಪಾಳೆಯ ಸದ್ದು ಕೇಳಿಸದೇ ಹೋದರೆ ತಾನು ಸತ್ತು ಹೋಗಿದ್ದೇನೆ ಎಂದು ಖಾತ್ರಿಯಾಗುತ್ತಿತ್ತು. ಅವನಿಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇರಲಿಲ್ಲ. ಅವನು ಆಟಕ್ಕೆ ಹತ್ತಿ ಹುಡುಕಿದ. ಅಲ್ಲಿ ಸಾಯಲು ಬೇಕಾದ ವಸ್ತುಗಳೆಲ್ಲ ಇದ್ದವು. ಹಳೆಯ ಕತ್ತಿ ಇತ್ತು, ಹಗ್ಗ ಇತ್ತು, ವಿಷ ಇತ್ತು. ಆ ಧೂಳು ತುಂಬಿದ ಅಟ್ಟದಲ್ಲಿ ಎಲ್ಲವೂ ಇತ್ತು. ಹಗ್ಗವೇ ಒಳ್ಳೆಯದು ಅಂದುಕೊಂಡು ಅವನು ಹಗ್ಗ ಕೈಗೆತ್ತಿಕೊಂಡ. ಅದನ್ನು ಅಟ್ಟದಿಂದ ಕೆಳಗೆಸೆದ. ತಾನೂ ಅಟ್ಟದಿಂದ ಜಿಗಿದ. ಕೈ ತುಂಬ ಧೂಳು. ಅದನ್ನು ತೊಳೆದುಕೊಳ್ಳುವುದಕ್ಕೆಂದು 2 ಕೈಯನ್ನು ತಾಕಿಸಿದ. ಚಪ್ಪಾಳೆಯ ಸದ್ದು ಕೇಳಿಸಿತು. ಅರೆ, ತಾನೂ ಚಪ್ಪಾಳೆ ತಟ್ಟಬಲ್ಲೆ ಎನ್ನಿಸಿ ಖುಷಿಯಾಯಿತು. ಮತ್ತೆ ಮತ್ತೆ ಚಪ್ಪಾಳೆ ತಟ್ಟಿದ. ಖುಷಿಯಾಗುತ್ತಾ ಹೋಯಿತು. ಚಪ್ಪಾಳೆಯ ಸದ್ದು ಕೇಳುವುದಕ್ಕಿಂತ ತನ್ನ ಚಪ್ಪಾಳೆಯ ಸದ್ದೇ ಹಿತ ಅನ್ನಿಸತೊಡಗಿತು. ಅದಕ್ಕಾಗಿ ಯಾರಿಗೂ ಕಾಯಬೇಕಾಗಿಲ್ಲ, ಯಾರನ್ನೂ ಒಲಿಸಬೇಕಾಗಿಲ್ಲ, ಯಾರನ್ನೂ ಅವಲಂಬಿಸಬೇಕಾಗಿಲ್ಲ. ಅವನು ಬೇಸರವಾದಾಗೆಲ್ಲ ಚಪ್ಪಾಳೆ ತಟ್ಟಿಕೊಳ್ಳಲು ಆರಂಭಿಸಿದ. ಮತ್ತೆ ಬಾಲ್ಯಕ್ಕೆ ಮರಳಿದ್ದೇನೆ ಎನ್ನಿಸತೊಡಗಿತ್ತು. ವಯಸ್ಸು ಹಿಂದೋಡಿತ್ತು. ಉತ್ತರ ಅಲ್ಲೇ ಇದೆ. ನೀವು ಬಯಸಿದರೆ ಮಾತ್ರ ಕಾಣುತ್ತದೆ. ಸಮುದ್ರದ ದಡದಲ್ಲಿ ನಿಂತು ನೋಡುತ್ತಿದ್ದೆವು. ಯಾರಿಗೆ ಏನೇನು ಕಾಣಿಸುತ್ತದೋ ಹೇಳಬೇಕೆಂದು ಮಾತಾಡಿಕೊಂಡೆವು. ಒಬ್ಬ ನನಗೆ ದೂರದಲ್ಲಿ ಹೋಗುತ್ತಿರುವ ಹಡಗು ಕಾಣಿಸುತ್ತಿದೆ ಅಂದ. ಅವನಿಗೆ ದೂರ ಪ್ರಯಾಣ ಮಾಡುವ ಆಸೆ. ಮತ್ತೊಬ್ಬ ಸಮುದ್ರದಿಂದ ಆಗೀಗ ಜಿಗಿಯುತ್ತಿರುವ ಮೀನುಗಳು ಕಾಣಿಸುತ್ತಿವೆ ಎಂದ. ಅವನಿಗೆ ಮೀನು ಸಾರೆಂದರೆ ಪಂಚಪ್ರಾಣ. ಇನ್ನೊಬ್ಬ ಸೂರ್ಯ ಮುಳುಗುವುದನ್ನು ನಾನು ನೋಡುತ್ತಿದ್ದೇನೆ ಎಂದ. ಖುಷಿಯಲ್ಲಿ ಹೇಳಿದ. ಅವನು ಮಹಾನ್ ನಿದ್ದೆಹೋಕ. ಸೂರ್ಯ ಮುಳುಗುತ್ತಿದ್ದಂತೆ ಗೊರಕೆ ಹೊಡೆಯಲು ಶುರು ಮಾಡುತ್ತಿದ್ದ. ಮಗದೊಬ್ಬ ಭೂಮಿ ಮತ್ತು ಆಕಾಶ ಸೇರುವ ಜಾಗ ಕಾಣಿಸುತ್ತಿದೆ. ಆ ದಿಗಂತದ ಅಂಚಿನಲ್ಲಿ ಹಕ್ಕಿಗಳು ಹಾರಾಡುತ್ತಿವೆ. ಅಲ್ಲೊಬ್ಬಳು ದೇವಕನ್ನಿಕೆ ನಾಟ್ಯ ಮಾಡುತ್ತಿದ್ದಾಳೆ. ಮೇಘದೂತನೊಬ್ಬ ಆಕೆಗೆ ಪ್ರೇಮಪತ್ರ ಕೊಡುತ್ತಿದ್ದಾನೆ. ಆಕೆ ಸ್ವಲ್ಪ ಹೊತ್ತಿಗೆಲ್ಲ ರೂಪ ಬದಲಿಸಿಕೊಂಡು ಮಳೆಯಾಗಿ ಸುರಿಯುತ್ತಾಳೆ. ಅದು ಅವಳ ಕಣ್ಣೀರು ಎಂದು ವರ್ಣಿಸಿದ. ಅವನು ಕವಿ. ಅಂಥ ವಿಚಿತ್ರಗಳು ಕವಿಗಳಿಗೆ ಮಾತ್ರ ಕಾಣಲು ಸಾಧ್ಯ. ಹೀಗೆ ಒಬ್ಬೊಬ್ಬರೂ ಒಂದೊಂದನ್ನು ನೋಡಿದರು. ಕಾಣುವುದು ಹಲವು, ನೋಡುವುದು ಮಾತ್ರ ಒಂದನ್ನೇ. ಹಳ್ಳಿಯಲ್ಲೊಬ್ಬ ರೈತ ದುಡಿದು ದುಡಿದು ಹಣ್ಣಾಗಿದ್ದ. ಅವನಿಗೆ ಕೆಲಸಕ್ಕೆ ಯಾರನ್ನಾದರೂ ಇಟ್ಟುಕೊಳ್ಳುವುದು ಒಳ್ಳೆಯದು ಅನ್ನಿಸಿತು. ಮಗನ ಕೈಗೆ ದುಡ್ಡು ಕೊಟ್ಟು ಒಬ್ಬ ಗುಲಾಮನನ್ನು ಕೊಂಡು ತರುವಂತೆ ಕಳುಹಿಸಿದ. ಮಗ ಅಲ್ಲಿ ತನಕ ಹಳ್ಳಿ ಬಿಟ್ಟು ಹೊರಗೆ ಬಂದಿರಲಿಲ್ಲ. ಸಂತೆಗೆ ಬಂದವನಿಗೆ ಮೊದಲು ಎದುರಾದದ್ದು ನಿಲುಗನ್ನಡಿ ಮಾಡುವ ಮನುಷ್ಯ. ಅವನು ಆಳೆತ್ತರದ ಕನ್ನಡಿ ಮಾರಾಟಕ್ಕಿಟ್ಟು ಕೂತಿದ್ದ. ಅದರ ಮುಂದೆ ನಿಂತ ಮಗನಿಗೆ ಸದೃಢ ಮೈಕಟ್ಟಿನ ಆರೋಗ್ಯವಂತ ಯುವಕ ಕಾಣಿಸಿದ. ಇವನ ಬೆಲೆ ಎಷ್ಟು ಎಂದು ಮಗ ಕೇಳಿದ. ಕನ್ನಡಿ ಮಾರುವವನಿಗೆ ಮಗನ ಹುಂಬುತನದ ಅರಿವಾಯಿತು. 10,000 ಕೊಟ್ಟರೆ ಕೊಡುತ್ತೇನೆ ಎಂದ. ಮಗ 10,000 ಕೊಟ್ಟು ಕನ್ನಡಿ ಕೊಂಡು ತಂದ. ಮನೆಗೆ ಬಂದವನೇ ಅದನ್ನು ಒಳಗಿಟ್ಟು ಹೆಮ್ಮೆಪಟ್ಟ. ಸ್ವಲ್ಪ ಹೊತ್ತಿಗೆಲ್ಲ ಅಪ್ಪ ಬಂದು, ಗುಲಾಮ ಎಲ್ಲಿ ಎಂದ. ಮಗ ಎಂಥವನನ್ನು ಕರೆದುಕೊಂಡು ಬಂದಿದ್ದೀನಿ ನೋಡು ಎಂದು ಹೇಳಿ ಕನ್ನಡಿ ತೋರಿಸಿದ. ಅಪ್ಪನಿಗೆ ಕನ್ನಡಿಯಲ್ಲಿ ಕಂಡದ್ದು ಸೊರಗಿದ, ಜೋಲುವ ಹುಬ್ಬುಗಳ ನಿಶ್ಶಕ್ತ ಮುದುಕ. ಈ ಮುದುಕನಿಗೆ 10,000 ಕೊಟ್ಟೆಯಾ ಅಂತ ಅಪ್ಪ ಮಗನ ಮೇಲೆ ರೇಗತೊಡಗಿದ. ಅಷ್ಟರಲ್ಲಿ ಅಮ್ಮ ಮಗಳು ಓಡಿ ಬಂದರು. ಅವರಲ್ಲಿ ಅಪ್ಪ ದೂರು ಹೇಳಿದ. ನಿಮ್ಮ ಮಗ ಎಂಥ ಕೆಲಸ ಮಾಡಿದ್ದಾನೆ ನೋಡು. 10,000 ಕೊಟ್ಟು ಒಬ್ಬ ಮುದಿಯನನ್ನು ಕರೆತಂದಿದ್ದಾನೆ. ತಾಯಿ ಮಗಳು ಇಬ್ಬರೂ ಕನ್ನಡಿ ಮುಂದೆ ನಿಂತು ನೋಡಿದರು. ತಾಯಿ ನಿಧಾನಕ್ಕೆ ತಿರುಗಿ ಅಪ್ಪನನ್ನು ನೋಡಿ ಬೈದಳು. ಸುಮ್ಮನೆ ಅವನನ್ನು ಯಾಕೆ ಬೈತೀರಿ? 10,000 ರೂಪಾಯಿಗೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆತಂದಿದ್ದಾನೆ. ಇದಕ್ಕಿಂತ ಜಾಸ್ತಿ ಏನು ಸಿಗೋದಕ್ಕೆ ಸಾಧ್ಯ ಹೇಳಿ? ಅವರವರು ಅವರವರನ್ನು ನೋಡಿಕೊಂಡರು ಮತ್ತು ಅದು ತಾವಲ್ಲ ಅಂದುಕೊಂಡರು. ನಮ್ಮನ್ನು ನಾವು ಆಗಾಗ ನೋಡಿಕೊಳ್ಳದೆ ಹೋದರೆ ಹೀಗೆ ಆಗುತ್ತದೆ.
ಪ್ರಶ್ನೆ ಕೇಳಿದರೆ ಇದ್ದದ್ದು ಕಳೆದುಕೊಳ್ಳುತ್ತೇವಲ್ಲ. ದೇವಸ್ಥಾನದಲ್ಲಿರುವ ಪೂಜಾರಿಗೆ ತುಪ್ಪ ಮತ್ತು ಹೋಳಿಗೆ ತಿನ್ನುವ ಆಶೆ ಆಯಿತು. ದೇವಸ್ಥಾನದ ಪಕ್ಕದಲ್ಲಿರುವ ಬೀದಿಯಲ್ಲಿ ಹೋಳಿಗೆ ಮಾರುತ್ತಾನೆಂದು ಅವನಿಗೆ ಗೊತ್ತಿತ್ತು. ಅವನು ಶಿಷ್ಯನನ್ನು ಹೇಳಿ ಕಳಿಸಿ 25 ಹೋಳಿಗೆಯನ್ನು 1 ಚೊಂಬು ತುಪ್ಪವನ್ನು ತರಿಸಿದ. ಇನ್ನೇನು ತಿನ್ನಬೇಕು ಅನ್ನುವಷ್ಟರಲ್ಲಿ ಅವನನ್ನು ದೇವಸ್ಥಾನದ ಮೊಕ್ತೇಸರರು ಹುಡುಕಿಕೊಂಡು ಬಂದರು. ಪೂಜಾರಿ ಹೋಳಿಗೆಯನ್ನು ಮಂಚದ ಕೆಳಗೆ ಅಡಗಿಸಿಟ್ಟ. ತನ್ನ ಶಿಷ್ಯರು ಅದನ್ನು ನೋಡಿದರೆ ಸುಮ್ಮನೆ ಬಿಡಲಿಕ್ಕಿಲ್ಲ ಎಂದು ಭಾವಿಸಿ ತುಪ್ಪದ ಬಾಟಲಿಯ ಮೇಲೆ ವಿಷ ಎಂದು ಬರೆದಿಟ್ಟು ಮೊಕ್ತೇಸರರ ಜೊತೆ ಹೋದ. ಅವನು ಬಂದು ನೋಡಿದರೆ ಅಲ್ಲಿ ಕೇವಲ 2 ಹೋಳಿಗೆಗಳಿದ್ದವು. ತುಪ್ಪದ ಬಾಟಲಿ ಖಾಲಿಯಾಗಿತ್ತು. ಅವನು ವೇದಾಭ್ಯಾಸಕ್ಕೆ ಬಂದ ವಟುಗಳನ್ನು ಕರೆದು ವಿಚಾರಣೆ ಮಾಡಿದ. ವಟುಗಳು ಮರುಮಾತಿಲ್ಲದೆ ತಪ್ಪೊಪ್ಪಿಕೊಂಡರು. ಗುರುಗಳೇ, ಅದರ ಪರಿಮಳ ತಡೆಯಲಾರದೆ ತಿಂದೆವು. ಆಮೇಲೆ ನಮ್ಮ ತಪ್ಪಿನ ಅರಿವಾಯಿತು. ಪ್ರಾಣ ಬಿಡೋಣ ಎಂದು ವಿಷ ಕುಡಿದೆವು. ಆದರೆ ನಾವು ಸಾಯಲೇ ಇಲ್ಲ, ಏನು ಮಾಡುವುದು ಎಂದು ಗೋಳಾಡಿದರು. ಅಲ್ರಯ್ಯ, ಮೂವರೂ ಸೇರಿಕೊಂಡು 10 ಹೋಳಿಗೆಯನ್ನು ಅದು ಹೇಗ್ರಯ್ಯ ತಿಂದಿರಿ ಎಂದು ಪೂಜಾರಿ ದುಃಖದಿಂದ ಕೇಳಿದ. ಅವನ ಪ್ರಶ್ನೆ ಮುಗಿಯುವ ಮುಂಚೆಯೇ ಶಿಷ್ಯಂದಿರು ಉಳಿದ 2 ಹೋಳಿಗೆಗಳನ್ನು ಅವನ ಕೈಯಿಂದ ಗಬಕ್ಕನೆ ಕಿತ್ತುಕೊಂಡು ಕ್ಷಣಾರ್ಧದಲ್ಲಿ ತಿಂದು ಹಾಕಿದರು. 3ನೆಯವನು ಬಾಯಿ ಚಪ್ಪರಿಸುತ್ತಾ, ಹೀಗೆ ಗುರುಗಳೇ, ಹೀಗೆಯೇ ನಾವು ತಿಂದದ್ದು ಎಂದು ಸೋದಾಹರಣಪೂರ್ವಕ ತೋರಿಸಿದ. ನಾವು ಏನೇ ಹೆಸರು ಕೊಟ್ಟರೂ ಆಯಾ ವಸ್ತು ತನ್ನ ರುಚಿ, ಬಣ್ಣ ಮತ್ತು ಪರಿಮಳದಿಂದ ತಾನೇನು ಅನ್ನುವುದನ್ನು ತೋರಿಸಿಕೊಡುತ್ತದೆ. ವಿಷ ಅಂತ ಬರೆದಿಟ್ಟರೂ ತುಪ್ಪದ ಗುರುತನ್ನು ರುಚಿ ಬಲ್ಲವರು ಹಿಡಿದೇ ಹಿಡಿಯುತ್ತಾರೆ. ಹೀಗಾಗಿ ಜಗತ್ತಿನಲ್ಲಿ ಯಾವುದಕ್ಕೂ ನಾವು ಲೇಬಲ್ ಹಾಕುವ ಅಗತ್ಯ ಇಲ್ಲ. ನಾವೇನು ಅನ್ನುವುದನ್ನು ನಮ್ಮ ಪ್ರತಿಕ್ರಿಯೆ ಮತ್ತು ಕ್ರಿಯೆಗಳೇ ಹೇಳುತ್ತವೆ. ಅಷ್ಟಕ್ಕೂ ಸಮಾಜದಲ್ಲಿ ಅವಶ್ಯಕತೆ ಇದ್ದವರು ನೀನು ವೈದ್ಯನೋ, ವಕೀಲನೋ, ಕಮ್ಮಾರನೋ ಎಂದು ಕೇಳುತ್ತಾರೆ. ಮಿಕ್ಕವರು ಅಂಥ ಪ್ರಶ್ನೆಗಳಿಗೆ ಅವಕಾಶ ಕೊಡುವುದಿಲ್ಲ. ಕೊನೆಗೆ ಎಲ್ಲರೂ ಕೇಳುವ ಏಕೈಕ ಪ್ರಶ್ನೆ, ನೀನು ಮನುಷ್ಯನೋ ಅಲ್ಲವೋ? ನೀವು ಹುಡುಕುವುದು ನಿಮ್ಮ ಜೇಬಲ್ಲೇ ಇರುತ್ತದೆ. ಲೈಫ್ ಈಸ್ ಎಲ್ಸ್ವೇರ್. ನನ್ನ ಬದುಕು ಇನ್ನೆಲ್ಲೋ ಇದೆ. ಬೇರೇನನ್ನೋ ನಾನು ಮಾಡಬೇಕಾಗಿತ್ತು. ಅನಿವಾರ್ಯವಾಗಿ ಈ ಕೆಲಸ ಮಾಡುತ್ತಿದ್ದೇನೆ. ಇದು ಒಂದು ಬದುಕಾ? ಮನಸ್ಸೆಂಬ ಸಮುದ್ರ ಬೇಡದ ಯೋಚನೆಗಳನ್ನು ಬುದ್ಧಿ ತೀರಕ್ಕೆ ತಂದು ಎಸೆಯುತ್ತದೆ. ಹಿಂತಿರುಗಿ ನೋಡಿದರೆ ರಸಹೀನ ಕಬ್ಬಿನ ಜಲ್ಲೆಯಂತೆ ನಿನ್ನೆಗಳ ರಾಶಿ. ಮುಂದಕ್ಕೆ ನೋಡಿದರೆ ಚಾಚಿಕೊಂಡ 3 ದಾರಿಗಳು, ಸಂದಿಗ್ಧದ 3 ಸಂಜೆ. ಸಾಧನೆಗಳೇ ಬದುಕು ಅನ್ನುವುದನ್ನು ಬಾಲ್ಯದಿಂದಲೇ ನಮ್ಮ ತಲೆಗೆ ತುಂಬುತ್ತಲೇ ಬಂದಿದ್ದಾರೆ. ಏನಾದರೂ ಮಾಡು ಅನ್ನುವುದಕ್ಕಿಲ್ಲಿ ಅರ್ಥವಿಲ್ಲ. ಇಂಥದ್ದು ಮಾಡಿದರೆ ಇಂಥದ್ದು ಸಿಗುತ್ತದೆ ಎನ್ನುವುದು ಖಚಿತವಾಗಬೇಕು. ಪಂಪನನ್ನೋದಿದರೆ ಕನ್ನಡ MA, ಶೇಕ್ಸ್ಪಿಯರ್ ಕಲಿತರೆ ಇಂಗ್ಲಿಷ್ MA, MBBS ಓದಿದರೆ ಕತ್ತಿಗೆ ಸ್ಟೆಥೋಸ್ಕೋಪು. ಅಲ್ಲಿಗೆ ಓದುವ ಖುಷಿಯನ್ನು, ಗುರಿಯ ಚಿಂತೆ ಕಸಿದುಕೊಂಡು ಬಿಡುತ್ತದೆ. ಪ್ರೀತಿಸುವುದು ಯಾಕೆ ಎಂದರೆ ಮದುವೆ ಆಗುವುದಕ್ಕೆ ಎಂದಂತೆ. ಪಯಣದ ಸುಖವನ್ನು ಅನುಭವಿಸು ಅಂತ ನಮಗೆ ಹೇಳುತ್ತಲೇ ಬಂದಿದ್ದಾರೆ. ಗುರಿ ಮುಖ್ಯವಲ್ಲ, ದಾರಿ ಅನ್ನುವುದನ್ನು ಕೂಡ. ಹಾಗೆ ಹೇಳುವುದು ಸುಲಭ. ದಾರಿ ಸವೆಸಿದವರು ಆ ಮಾತು ಹೇಳಬಹುದು. ಅವನು ಮತ್ತು ಅವಳು ಎಲ್ಲೋ ಸಂಧಿಸಿದರು, ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡರು. ಅವನಲ್ಲಿ ಅವಳೇನು ಕಂಡಳೋ ಅವಳಿಗಷ್ಟೇ ಗೊತ್ತು. ಅವಳಲ್ಲಿ ಅವನಿಗೇನು ಕಾಣಿಸಿತೋ ಅವನೊಬ್ಬನೇ ಬಲ್ಲ. ಕಾಲದ ಅಪೂರ್ವ ನಟನೆಯಲ್ಲಿ ಅವರಿಬ್ಬರೂ ಕಾಲಾತೀತ ಆನಂದದಲ್ಲಿ ತೇಲಾಡಿದರು. ಕಾಡು ಮೇಡು ಸುತ್ತಾಡಿದರು. ಪ್ರೇಮ ದಾಹವನ್ನು ಇಂಗಿಸಿತ್ತು, ಪ್ರೀತಿ ಆಯಾಸವನ್ನು ನೀಗಿಸಿತ್ತು. ಹಾಗೆ ನಡೆಯುತ್ತಾ ಬಂದರೆ ಎದುರಿಗೊಂದು ದೊಡ್ಡ ಕೊಳ. ಆ ಕೊಳದ ನಡುವಲ್ಲೊಂದು ಪುಟ್ಟ ದ್ವೀಪ. ಆ ದ್ವೀಪದ ನಡುವೆ ಒಂದು ಗಿಡ. ಅದರಲ್ಲಿ ಅರಳಿದ ಬಂಗಾರ ಬಣ್ಣದ ಹೂವು. ಆ ಹೂವಿನ ಪರಿಮಳ ಮೈಲುಗಟ್ಟಲೆ ಹಾದು ಅವಳನ್ನು ಪುಲಕಗೊಳಿಸಿತು. ನನಗೆ ಆ ಹೂವು ಬೇಕು ಅಂದಳು. ಇದೋ ತಂದುಕೊಟ್ಟೆ, ಇಲ್ಲೇ ಕಾಯುತ್ತಿರು ಎಂದು ಅವನು ಕೊಳಕ್ಕೆ ಜಿಗಿದ. ಕೈ ಬೀಸುತ್ತಾ ಬೀಸುತ್ತಾ ಈಜಿದ. ಈಜುತ್ತಲೇ ಹೋದ. ಅವಳು ದಡದಲ್ಲಿ ಅವನ ಪ್ರೀತಿಯ ಆಳಕ್ಕೆ, ತೀವ್ರತೆಗೆ ಬೆರಗಾಗಿ ಕಾಯುತ್ತಾ ಕೂತಳು. ಅವನು ಈಜುತ್ತಿದ್ದ. ದ್ವೀಪ ದೂರದಲ್ಲಿ ಕಾಣಿಸುತ್ತಿತ್ತು. ಕಾಯುತ್ತಿದ್ದ ಅವಳು ನೆನಪಾಗುತ್ತಿದ್ದಳು. ಕೈ ಸೋಲುತ್ತಿತ್ತು. ಹಾಗೆ ಅದೆಷ್ಟು ಕಾಲ ಈಜಿದನೋ ಅವನಿಗೂ ಗೊತ್ತಿರಲಿಲ್ಲ. ಅವಳೆಷ್ಟು ಕಾಲ ಕಾದಿದ್ದಳೋ ಅವಳೂ ನೆನಪಿರಲಿಲ್ಲ. ಕಾಯುವುದು ಬೇಜಾರು ಅಂತ ಅವಳಿಗೆ ಅನಿಸಲಿಲ್ಲ. ಈಜುವುದು ಸುಸ್ತು ಅಂತ ಅವನೂ ಭಾವಿಸಲಿಲ್ಲ.
ಕೊನೆಗೂ ದ್ವೀಪ ಸಮೀಪಿಸಿತು. ದೂರದಿಂದ ಕಂಡ ಹೂವು ಈಗ ಕೈಯಳತೆಯಲ್ಲಿ. ಅವನು ಲಘು ಬಗೆಯಿಂದ ಹೋಗಿ ಆ ಘಮಘಮಿಸುವ ಹೂವನ್ನು ಸಮೀಪಿಸಿದ. ಒಂದಿಷ್ಟೂ ನಲುಗದಂತೆ ಅದನ್ನು ಕೊಯ್ದು ಮತ್ತೆ ಕೊಳಕ್ಕೆ ಜಿಗಿದು ಈಜತೊಡಗಿದ. ಹೋದ ದಾರಿಯೇ ಮರಳಿ ಬರುವುದಕ್ಕೆ, ಹೋದಷ್ಟೇ ದೂರ ವಾಪಸ್ಸಾಗುವುದಕ್ಕೆ ಮತ್ತೆ ಕಾಲಾತೀತನಾಗಿ ಈಜಿದ. ಅವಳ ಹಂಬಲವನ್ನು ಈಡೇರಿಸಿದ ತೃಪ್ತಿ ಅವನ ತೋಳುಗಳಿಗೆ ಬಲ ಕೊಟ್ಟಂತಿತ್ತು. ಕೊನೆಗೂ ಅವನು ಮರಳಿ ದಡ ಸೇರಿದಾಗ ಋತುಗಳು ಅರಳಿ ಮರಳಿ ಹೊರಳಿದ್ದವು. ಅವಳು ಕಲ್ಲಿನ ಮೇಲೆ ಕುಳಿತೇ ಇದ್ದಳು, ಕಾಯುತ್ತಾ. ಅವನಿಗಾಗಿ ಕಾಯುತ್ತಿದ್ದೇನೆ ಎನ್ನುವುದನ್ನೂ ಅವಳು ಮರೆತಂತಿತ್ತು. ಗೆದ್ದ ಹುಮ್ಮಸ್ಸಿನಲ್ಲಿ ಅವನು ಅವಳನ್ನು ಸಮೀಪಿಸಿದರೆ ಅವಳಲ್ಲ, ಅಲ್ಲಿ ಕೂತಿದ್ದಳು ಮುಪ್ಪಡರಿದ್ದ ಹೆಂಗಸು. ಅವಳ ದೃಷ್ಟಿಯೂ ಮಸುಕಾಗಿತ್ತು. ಅವನು ಬಂದಿದ್ದೂ ಅವಳಿಗೆ ಕಾಣಿಸಿರಲಿಲ್ಲ. ಅವನು ದಿಗ್ಭ್ರಮೆಗೊಂಡು ತನ್ನನ್ನು ನೋಡಿಕೊಂಡ. ತೋಳುಗಳು ನೆರಿಗೆಗಟ್ಟಿದ್ದವು, ತಲೆ ಬೋಳಾಗಿತ್ತು. ಕೊಳದ ತಡಿಗೆ ಹೋಗಿ ನೀರಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡರೆ ಇಳಿ ಸಂಜೆಯಲ್ಲಿದ್ದ ಮುದುಕ ಪ್ರತಿಫಲಿಸಿದ. ತಾರುಣ್ಯ ಕಳಕೊಂಡ ಅವಳಿಗೆ ಅವನು ಆ ಹೂವು ಕೊಟ್ಟ. ಹೂ ತರಲು ಹೋದವನು ಅವನಲ್ಲ ಎಂದು ಅವಳು ಅಂದುಕೊಂಡಳು. ಹೂವು ಕೇಳಿದವಳು ಇವಳಲ್ಲ ಅನ್ನೋದು ಅವನಿಗೆ ಅನ್ನಿಸಿತು. ತಾನು ಕಾಯುತ್ತಲೇ ಇರಬೇಕಾಗಿತ್ತು ಎಂದು ಅವಳು, ನಾನು ಈಜುತ್ತಲೇ ಇರಬೇಕಾಗಿತ್ತು ಎಂದು ಅವನು ಅಂದುಕೊಂಡು ನಿಟ್ಟುಸಿರಿಟ್ಟರು. ಅವಳು ಕೈಯೆತ್ತಿ ದೂರದ ದ್ವೀಪ ತೋರಿಸುತ್ತಾ ನನಗೆ ಆ ಹೂವು ಬೇಕು ಅಂದಳು. ಅಲ್ಲಿ ಮತ್ತೊಂದು ಹೂವು ಆಗಷ್ಟೇ ಮೊಗ್ಗೆ ಅರಳಿಸುತ್ತಿತ್ತು. ಇದೋ ತಂದೆ, ಇಲ್ಲೇ ಕಾಯುತ್ತಿರು ಎಂದು ಹೇಳಿ ಅವನು ನೀರಿಗೆ ಜಿಗಿದ. ಹೊಸ ಯೌವನದಲ್ಲಿ ಈಜುತ್ತಾ ಹೋದ. ಅವಳು ಹೊಸ ಕಾತರದಲ್ಲಿ ಲಂಗ ನರಿಗೆ ಸರಿಪಡಿಸಿಕೊಂಡು ಕಾಯುತ್ತಾ ಕೂತಳು. ಸಿಕ್ಕ ಮೇಲೆ ಸುಖವಿಲ್ಲ, ಸಿಗುವ ತನಕ ಚಡಪಡಿಕೆ. ಇಡಿಯಾಗಿ ದಕ್ಕಿದ್ದು ಯಾವುದೂ ನಮ್ಮದಲ್ಲ. ದಕ್ಕುವ ತನಕದ ಹೋರಾಟವೇ ಬದುಕು. ಜೀವಿಸಿದರೆ ಮಾತ್ರವೇ ಜೀವನ. ಜೀವಿಸುವುದು ಅಂದರೆ ಏನು? ಕ್ಷಣಾರ್ಧದಲ್ಲಿ ಎಲ್ಲವೂ ನಡೆದು ಹೋಗುತ್ತದೆ. ಪುಟ್ಟ ಹುಡುಗನಿಗೆ ಕಾರು ಓಡಿಸುವ ಕನಸು. ದೊಡ್ಡವನಾಗುತ್ತಾ ಆಗುತ್ತಾ ಅದೊಂದು ಸಹಜ ಆಸೆ. ಕೊನೆಗೊಂದು ದಿನ ಕಾರು ಕೈಗೆ ಬರುತ್ತದೆ. ಒಂದಷ್ಟು ದಿನ ಕಾರಿನ ಧ್ಯಾನ. ಆಮೇಲೆ 2 or 3 ಕಾರು ಕೊಳ್ಳುವಷ್ಟು ಶ್ರೀಮಂತನಾಗುತ್ತಾನೆ. ಮನೆಯಂಗಳದಲ್ಲಿ ಕಾರುಗಳು ನಿಂತಿರುತ್ತವೆ. ಡ್ರೈವರ್ ಕಾರು ಓಡಿಸುತ್ತಾನೆ. ಅವನು ಗಂಭೀರವಾಗಿ ಹಿಂದಿನ ಸೀಟಲ್ಲಿ ಕೂತಿರುತ್ತಾನೆ. ಒಂದು ಕಾಲದ ಕಾರು ಓಡಿಸುವ ಆಸೆಯನ್ನು ನುಂಗಿ ಹಾಕಿದ್ದು ಯಾವುದು? ಕಾರು ಕೇವಲ ಇಲ್ಲಿಂದ ಅಲ್ಲಿಗೆ ಆರಾಮವಾಗಿ ತಲುಪಿಸುವ ವಾಹನ ಮಾತ್ರ ಎಂದು ಅರಿವಾದ ಕ್ಷಣ ಅದರ ಮಾಂತ್ರಿಕತೆ ಮಾಯ. ವಿಮಾನವನ್ನು ನೆಲದಲ್ಲಿ ನಿಂತು ನೋಡಿದರಷ್ಟೇ ಅಚ್ಚರಿ. ಒಳಗೆ ಕುಳಿತವರಿಗೆ ಅದು ಕೇವಲ ವಾಹನ. ಒಂದು ಮಲಯಾಳಂ ಕತೆ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳುತ್ತದೆ ಕೇಳಿ. ಒಂದೂರಲ್ಲಿ ಒಂದು ಬಡ ಕುಟುಂಬ. ಸೋರುವ ಮನೆ. ಹೆಂಡತಿ ಸೋರುವ ಜಾಗಕ್ಕೆ ಬಿಂದಿಗೆ ಇಟ್ಟು ಮನೆಯೊಳಗೆ ನೀರು ತುಂಬದಂತೆ ಕಾಳಜಿ ಮಾಡುತ್ತಾ ಮಾಡಿಗೆ ಹೊಸ ಹುಲ್ಲು ಹೊದಿಸುವಂತೆ ಗಂಡನಿಗೆ ಹೇಳುತ್ತಿರುತ್ತಾಳೆ. ಅವನಿಗೋ ಸೋಮಾರಿತನ. ಅವಳ ಬೈಗಳು. ಅವನ ಸೋಮಾರಿತನದಲ್ಲಿ ಸಂಸಾರ ಸಾಗುತ್ತಿರುತ್ತದೆ. ಒಂದು ದಿನ ಗಂಡ ಕಾಡಿಗೆ ಹೋಗುತ್ತಾನೆ. ನದಿಯೊಂದು ಅಡ್ಡವಾಗುತ್ತೆ. ಅದನ್ನು ದಾಟಿಕೊಂಡು ಆಚೆಗೆ ಹೋದರೆ ಅಲ್ಲೊಂದು ಮನೆ. ತನ್ನ ಮನೆಯಂಥದ್ದೇ ಮನೆ. ಅಲ್ಲಿ ತನ್ನ ಹೆಂಡತಿಯಂತೆಯೇ ಕಾಣುವ ಒಬ್ಬಳು. ಆ ಮನೆಯೂ ಸೋರುತ್ತಿರುತ್ತೆ. ಅವಳ ಕಷ್ಟ ನೋಡಲಾರದೆ ಅವನು ಸೂರು ಏರುತ್ತಾನೆ. ಮಾಡಿಗೆ ಹೊಸ ಹುಲ್ಲು ಒದೆಸುತ್ತಾನೆ. ಅವಳಿಗೆ ಸಂತೋಷವಾಗುತ್ತದೆ. ಅವನ ಮೇಲೆ ಪ್ರೀತಿ ಉಕ್ಕುತ್ತದೆ. ಅವನು ಅವಳ ಮನೆ ಸರಿಹೋದ ಸಂತೋಷದಲ್ಲಿ ವಾಪಸ್ಸು ಹೊರಡುತ್ತೇನೆ ಅನ್ನುತ್ತಾನೆ. ಅವಳು ಸಣ್ಣ ದನಿಯಲ್ಲಿ ಕೇಳುತ್ತಾಳೆ, ನಿನಗೆ ನನ್ನ ಮೇಲೆ ಪ್ರೀತಿ ಮೂಡಿಯೇ ಇಲ್ಲವಾ? ಅವನೆನ್ನುತ್ತಾನೆ, ಇಲ್ಲವೆಂದರೆ ನನ್ನ ಪ್ರೀತಿಗೆ ವಂಚನೆ ಮಾಡಿದ ಹಾಗೆ, ಹೌದು ಎಂದರೆ ನನ್ನ ಹೆಂಡತಿಗೆ ದ್ರೋಹ ಬಗೆದ ಹಾಗೆ. ಅವನು ಮತ್ತದೇ ನದಿ ದಾಟಿ ಮರಳಿ ಬಂದು ನೋಡಿದರೆ ಅವನ ಮನೆಯ ಮಾಡಿಗೆ ಹೊಸ ಹುಲ್ಲು. ಬೆರಗಾಗಿ ಕೇಳಿದರೆ ಹೆಂಡತಿ ವಿವರಿಸುತ್ತಾಳೆ, ನೀವು ಕಾಡಿಗೆ ಹೋಗಿದ್ದಾಗ ನಿಮ್ಮ ಥರ ಇರೋನೊಬ್ಬ ಬಂದಿದ್ದ. ಇದನ್ನೆಲ್ಲ ಸರಿ ಮಾಡಿದ. ಹೊರಡೋವಾಗ ನನ್ನ ಮೇಲೆ ಪ್ರೀತಿ ಮೂಡಿಲ್ವಾ ಅಂತ ಕೇಳಿದ. ಮೂಡಿಲ್ಲ ಅಂದರೆ ನನ್ನ ಪ್ರೀತಿಗೆ ವಂಚಿಸಿದ ಹಾಗೆ. ಮೂಡಿದೆ ಅಂದರೆ ನನ್ನ ಗಂಡನಿಗೆ ದ್ರೋಹ ಬಗೆದ ಹಾಗೆ ಅಂದೆ. ಸುಮ್ಮನೆ ಹೊರಟು ಹೋದ. ಅವನ ಮನೆಗೆ ಹುಲ್ಲು ಹೊದೆಸಿದವನು ಅವನೇನಾ? ನದಿಯಾಚೆ ಪ್ರತಿಬಿಂಬಿಸಿದ್ದು ಅವನದೇ ಮನೇನಾ? ಅವಳು ಇವಳೇನಾ? ಇವನು ಅವನೇನಾ? ಇದ್ದಕ್ಕಿದ್ದ ಹಾಗೆ ವಿಸ್ಮಯವೊಂದು ಹೊಕ್ಕು ಅವರಿಬ್ಬರೂ ಹೊಸಬರಾಗಿ ಬಿಟ್ಟರಾ?
ಗೊತ್ತಿಲ್ಲ. ಮನೆ ಸೋರುವುದು ನಿಂತಿದೆ. ಸುಮ್ಮನೆ ನಂಬಿ ಜಗತ್ತು ಸುಂದರವಾಗಿದೆ. ಅವನು ಎಲ್ಲರಂತೆ ಹುಟ್ಟುತ್ತಾನೆ, ಎಲ್ಲರಂತೆ ಬೆಳೆಯುತ್ತಾನೆ. ಅವನ ಅಪ್ಪ ಅಮ್ಮ ಅವನನ್ನು ಮುಚ್ಚಟೆಯಿಂದ ಸಾಕಿದ್ದಾರೆ. ಯಾವ ಕಷ್ಟವೂ ಬರದಂತೆ ಕಾಪಾಡಿದ್ದಾರೆ. ಅವನಿಗೆ ತೊಂದರೆಯೇ ಆಗದಂತೆ ನೋಡಿಕೊಂಡಿದ್ದಾರೆ. ಅಪ್ಪ ಅಮ್ಮ ತನಗೆ ಬೇಕಾದ್ದೆಲ್ಲವನ್ನೂ ಅವನಿಗೆ ಕೊಟ್ಟರು. ಅವನಿಗೆ ಬೇಕಾದ ಏನನ್ನೂ ಕೊಡಲಿಲ್ಲ. ಅವನಿಗೆ ಒಂದೇ ಒಂದು ಆಸೆ, ಎತ್ತರಕ್ಕೇರಬೇಕು, ಕಾಮನಬಿಲ್ಲು ನೋಡಬೇಕು, ಆ ಕಾಮನಬಿಲ್ಲಿನಲ್ಲಿ ಜೋಕಾಲಿ ಆಡಬೇಕು. ಒಮ್ಮೆ ಅಪ್ಪ ಅಮ್ಮನ ಕಣ್ತಪ್ಪಿಸಿ ಅವನು ಮಹಡಿ ಏರುತ್ತಾನೆ. ಮಲೆನಾಡಿನ ನಡುವೆ ಬೆಟ್ಟಗಳ ತಪ್ಪಲಿನಲ್ಲಿದ್ದ ಮನೆಯದು. ಮಹಡಿಯಿಂದ ನೋಡಿದರೆ ಕೈಗೆಟುಕುವಂತೆ ಆಕಾಶ, ಆಕಾಶದ ಅಂಚಲ್ಲಿ ಕಾಮನಬಿಲ್ಲು. ನೋಡುತ್ತಾ ಅವನಿಗೆ ಅದು ಸಿಕ್ಕಿಯೇ ಬಿಟ್ಟಿತು ಅನಿಸುತ್ತದೆ. ಅದನ್ನು ನೋಡುತ್ತಾ ನೋಡುತ್ತಾ ಮಹಡಿಯ ಅಂಚಿಗೆ ಬರುತ್ತಾನೆ. ಹಾಗೇ ನಡೆದುಕೊಂಡು ಹೋಗಿ ಮೋಡದ ನಡುವೆ ಹೋಗುತ್ತಾನೆ. ಕಾಮನಬಿಲ್ಲು ಕೈಗೆ ಸಿಗುವಷ್ಟು ಹತ್ತಿರ ಹೋದಾಗ ಅಮ್ಮ ಕರೆದದ್ದು ಕೇಳಿಸುತ್ತದೆ. ದಡದಡನೆ ವಾಪಸ್ಸು ಬಂದು ಮಹಡಿ ಇಳಿದು ಬಿಡುತ್ತಾನೆ. ಹಾಗೆ ಅವನು ಅಮ್ಮನ ಕಣ್ತಪ್ಪಿಸಿ ಮಹಡಿಗೆ ಹೋಗುವುದು, ಮೋಡದ ನಾಡಿಗೆ ನಡೆದುಕೊಂಡು ಹೋಗುವುದು, ಕಾಮನಬಿಲ್ಲನ್ನು ಹತ್ತಿರದಿಂದ ನೋಡುವುದು, ಮಾತಾಡುತ್ತಲೇ ಇರುತ್ತಾನೆ. ಒಂದು ದಿನ ಅವನು ಹಾಗೆ ಮಹಡಿಯ ಅಂಚಿಗೆ ಹೋಗುತ್ತಿದ್ದಂತೆ ಅಪ್ಪ ಅದನ್ನು ನೋಡಿಬಿಡುತ್ತಾನೆ. ಅವನನ್ನು ಕರೆದು ಕೂರಿಸಿಕೊಂಡು ಗುರುತ್ವಾಕರ್ಷಣೆ ಮಹಡಿಯ ಬದಿಗೆ ಹೋದರೆ ಬೀಳುವ ಅಪಾಯದ ಬಗ್ಗೆ ವಿವರಿಸುತ್ತಾನೆ. ಮಗ, ಅಂಥದ್ದೇನೂ ಆಗಲ್ಲ, ನಾನು ತುಂಬ ಸಲ ಹೋಗಿದ್ದೀನಪ್ಪ ಅನ್ನುತ್ತಾನೆ. ಅಪ್ಪ ಬೈದು ಒಂದು ಚೆಂಡನ್ನು ಮೇಲಿನಿಂದ ಕೆಳಕ್ಕೆಸೆದು ತೋರಿಸುತ್ತಾನೆ. ನೀನು ಹೀಗೆ ಬಿದ್ದು ಹೋಗುತ್ತೀಯಾ ಎಂದು ಬುದ್ಧಿ ಹೇಳುತ್ತಾನೆ. ಹುಡುಗ ಮನಸ್ಸಿನಲ್ಲೇ ನಗುತ್ತಾನೆ. ಮಾರನೆಯ ದಿನ ಅಪ್ಪ ನಿಲ್ಲದ ಹೊತ್ತಲ್ಲಿ ಮಹಡಿಯ ಅಂಚಿಗೆ ಬಂದು ಒಂದು ಕಾಲು ಹೊರಗಿಟ್ಟನೋ ಇಲ್ಲವೋ ದಪ್ಪನೆ ನೆಲಕ್ಕೆ ಬೀಳುತ್ತಾನೆ. ಪ್ರೇಮಿಸಿದ ಹುಡುಗಿಯ ಮನಸ್ಸಿನಲ್ಲಿ ಏನಿದೆ? ಅವನೊಬ್ಬ ಅನಾಗರಿಕ, ನಾಡಿನ ದೊರೆ. ರಾಜನಿದ್ದರೂ ಅಲ್ಲಿ ಅರಾಜಕತೆ, ಕ್ರೂರ ವಿನೋದಗಳಲ್ಲಿ ಆ ದೊರೆಗೆ ಇನ್ನಿಲ್ಲದ ಆಸಕ್ತಿ. ಯಾರಾದರೂ ಅಪರಾಧ ಮಾಡಿದರೆ ಜೀವೋನ್ಮಾದ. ತಪ್ಪಿತಸ್ಥರನ್ನು ಶಿಕ್ಷಿಸುವ ಕ್ಷಣಕ್ಕಾಗಿಯೇ ಕಾಯುತ್ತಿರುವ ದೊರೆ. ಅದಕ್ಕಾಗಿಯೇ ಒಂದು ವಿಚಿತ್ರ ನ್ಯಾಯ ಪದ್ಧತಿಯನ್ನು ಆಯ್ದುಕೊಂಡಿದ್ದಾನೆ. ತುಂಬ ಸರಳವಾದ, ದೇವರು ಮೆಚ್ಚುವಂಥ ಶಿಕ್ಷಾಕ್ರಮ ಅದು. ವಾದವಿಲ್ಲ, ಪ್ರತಿವಾದವಿಲ್ಲ, ಅಹವಾಲು ಸಮರ್ಥನೆಗಳೂ ಅಲ್ಲಿಲ್ಲ. ಆರೋಪಿಯ ಅದೃಷ್ಟವೇ ಅಲ್ಲಿ ಅಂತಿಮ. ಅಲ್ಲೊಂದು ದೊಡ್ಡ ಅಖಾಡ, ಅದರ ಸುತ್ತ ರಾಜ, ಅವನ ಪರಿವಾರ, ಪ್ರಜೆಗಳು ಕೂರುವುದಕ್ಕೆ ವ್ಯವಸ್ಥೆ. ಅಖಾಡದಿಂದ ಯಾರೋ ಹೊರಗೆ ಜಿಗಿಯದಂತೆ ಎತ್ತರದ ಬೇಲಿ. ಅಖಾಡ ಒಂದು ತುದಿಯಲ್ಲಿ 2 ಬಾಗಿಲುಗಳು. ಒಳಗಿನ ಯಾವ ಸದ್ದು ಹೊರಗೆ ಕೇಳಿಸದಂಥ ದಪ್ಪವಾದ ಕಬ್ಬಿಣದ ಬಾಗಿಲುಗಳು ಅವಕ್ಕೆ. ಆರೋಪಿಯನ್ನು ಆ ಅಖಾಡಕ್ಕಿಳಿಸಲಾಗುತ್ತೆ. ಅವನು ಮಾಡಬೇಕಾದದ್ದು ಇಷ್ಟೆ. ತನ್ನ ಮುಂದಿರುವ 2 ಬಾಗಿಲುಗಳಲ್ಲಿ ಒಂದನ್ನು ತೆರೆಯಬೇಕು. ಒಂದು ಬಾಗಿಲು ತೆರೆದರೆ ಅದರೊಳಗಿಂದ ಹಸಿದ ಹೆಬ್ಬುಲಿಯೊಂದು ಹೊರಗೆ ಜಿಗಿಯುತ್ತದೆ. ಹಸಿವಿನಿಂದ ಕಂಗೆಟ್ಟ ಅದು ಕ್ಷಣಾರ್ಧದಲ್ಲಿ ಆರೋಪಿಯನ್ನು ಸಿಗಿದು ತಿಂದು ಹಾಕುತ್ತದೆ. ಅಲ್ಲಿಗೆ ಶಿಕ್ಷೆ ಮುಗಿಯಿತು. ಸೇರಿರುವ ಮಂದಿ ವಿಷಾದದಿಂದ ತೆರಳುತ್ತಾರೆ. ಆರೋಪಿ ಅಪರಾಧಿ ಎನ್ನುವುದು ಹಾಗೆ ಖಚಿತವಾಗುತ್ತದೆ. ಆತ ಅದರ ಬದಲು ಇನ್ನೊಂದು ಬಾಗಿಲು ತೆರೆದರೆ ಅದರೊಳಗಿಂದ ಸುರಸುಂದರಿಯೊಬ್ಬಳು ಹೊರಗೆ ಆಡಿಯಿಡುತ್ತಾಳೆ. ರಾಜನೇ ತನ್ನ ಪ್ರಜಾಸಂಕುಲವನ್ನೆಲ್ಲ ಜಾಲಾಡಿಸಿ ಆರಿಸಿ ತಂದ ಸುಂದರಿ ಅವಳು. ಅವಳ ಕೈಲಿ ಹೂಮಾಲೆ. ಅವಳು ಆರೋಪಿಯ ಕೊರಳಿಗೆ ಹೂಮಾಲೆ ಹಾಕುತ್ತಾಳೆ. ಅವಳಿಗೂ ಅವನಿಗೂ ರಾಜನೇ ಮದುವೆ ಮಾಡುತ್ತಾನೆ. ಅವರಿಗೆ ಒಂದಷ್ಟು ಭೂಮಿಯನ್ನೂ ಕೈತುಂಬ ಬಂಗಾರವನ್ನು ಕೊಟ್ಟು ಕಳುಹಿಸುತ್ತಾನೆ. ಅಲ್ಲಿಗೆ ಅವನ ಬಾಳು ಬಂಗಾರ. ಹೀಗೆ ಆರೋಪಿ ನಿಜಕ್ಕೂ ಅಪರಾಧಿ ಅಲ್ಲವೋ ಹೌದೋ ಎಂದು ನಿರ್ಧಾರವಾಗುವುದು ಆತನ ಅದೃಷ್ಟಕ್ಕೆ ಬಿಟ್ಟ ಸಂಗತಿ. ಆ 2 ಬಾಗಿಲುಗಳ ಪೈಕಿ ಯಾವುದರ ಹಿಂದೆ ಹೆಬ್ಬುಲಿ ಇದೆ, ಯಾವುದರ ಹಿಂದೆ ಸುಂದರಿ ಇದ್ದಾಳೆ ಎನ್ನುವುದು ದೊರೆಯನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಅದು ಅತ್ಯಂತ ಸೂಕ್ತವಾದ, ನ್ಯಾಯಬದ್ಧವಾದ ತೀರ್ಮಾನ ಎನ್ನುವುದು ದೊರೆಯ ಅಭಿಪ್ರಾಯ. ರಾಜನಿಗೆ ಒಬ್ಬನೇ ಮಗಳು. ಅವಳು ಪರಮಸುಂದರಿ. ಅವಳಿಗೊಬ್ಬಳು ಸಖಿ. ಅವರಿಬ್ಬರೂ ಹೂಬನದಲ್ಲಿ ಓಡಾಡುತ್ತಾ, ತಿಳಿಗೊಳದಲ್ಲಿ ಈಜಾಡುತ್ತಾ, ಚೈತ್ರ ವೈಶಾಖಗಳಲ್ಲಿ ಅರಳುತ್ತಾ, ಶ್ರಾವಣ ಭಾದ್ರಪದಗಳಲ್ಲಿ ಚಿಗುರುತ್ತಾ, ಆಶ್ಲೀಜ ಕಾರ್ತಿಕಗಳಲ್ಲಿ ಬೆಳಗುತ್ತಾ, ಪರಮ ಸುಖದಿಂದ ಎಲ್ಲರನ್ನೂ
ಮುದಗೊಳಿಸುತ್ತಾ ಇದ್ದವರು. ರಾಜನಿಗೋ ಅವಳೆಂದರೆ ಪಂಚಪ್ರಾಣ. ಎಂಥ ಕ್ರೂರ ದೊರೆಯಾದರೂ ಹೆತ್ತ ಮಗಳನ್ನು ಪ್ರೀತಿಸಬೇಕು ಅಥವಾ ಪ್ರೀತಿಸಿದಂತೆ ನಟಿಸುತ್ತಿರಬೇಕು. ತಂದೆಯಾದವನ ಅನಿವಾರ್ಯ ಕರ್ಮ ಅದು. ಒಂದು ದಿನ ಬೇಹುಗಾರರು ಅಷ್ಟೇನೂ ಹಿತಕರವಲ್ಲದ ಸುದ್ದಿ ತರುತ್ತಾರೆ. ಹೂಬನವನ್ನು ಕಾಯುವ ಯೋಧರ ಜೊತೆ ರಾಜಕುಮಾರಿಗೆ ಪ್ರಣಯವಾಗಿದೆ. ಅವರಿಬ್ಬರು ಗುಟ್ಟಾಗಿ ಸೇರುತ್ತಿದ್ದಾರೆ. ಅವನನ್ನು ಕಂಡಾಗ ಅವಳ ಮುಖ ಅರಳುತ್ತದೆ. ಅವಳ ಕೈಯನ್ನು ಹಿಡಿಕೊಂಡು ಅವನು ಮುದ್ದಿಸುವುದನ್ನು ಅನೇಕರು ನೋಡಿದ್ದಾರೆ. ದೊರೆಗೆ ಸಿಟ್ಟು, ದಿಗಿಲು. ತಪ್ಪಿತಸ್ಥ ಯೋಧನಿಗೆ ಶಿಕ್ಷೆಯಾಗಲೇಬೇಕು. ರಾಜಕುಮಾರಿ ತಪ್ಪು ಮಾಡುವವಳಲ್ಲ. ಯೋಧನನ್ನು ಬಂಧಿಸಲಾಗುತ್ತದೆ. ಡಂಗೂರ ಸಾರಲಾಗುತ್ತದೆ. ಯೋಧನನ್ನು ಅಖಾಡಕ್ಕಿಳಿಸುವ ದಿನವನ್ನು ಘೋಷಿಸಲಾಗುತ್ತದೆ. ರಾಜಕುಮಾರಿಯನ್ನು ಪ್ರೀತಿಸಿದಂತೆ ಅದಕ್ಕೆ ಅಗ್ನಿ ಪರೀಕ್ಷೆಯಂತೆ ಎಂದು ಜನ ಕುತೂಹಲದಿಂದ ಮಾತಾಡಿಕೊಳ್ಳುತ್ತಾರೆ. ಕೊನೆಗೂ ಶಿಕ್ಷೆಯ ದಿನ ಬರುತ್ತದೆ. ಎಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಂದಿ ಸೇರಿದ್ದಾರೆ. ರಾಜ ಬಂದು ಆಸೀನನಾಗುತ್ತಾನೆ. ಪಕ್ಕದಲ್ಲಿ ರಾಣಿ, ಅವಳ ಪಕ್ಕದಲ್ಲಿ ರಾಜಕುವರಿ. ಗಂಟೆ ಮೊಳಗುತ್ತಿದ್ದಂತೆ ಯೋಧನನ್ನು ಕರೆತಂದು ಅಖಾಡದ ನಡುವೆ ಬಿಡುತ್ತಾರೆ. ಇಡೀ ಅಖಾಡದಲ್ಲಿ ಒಬ್ಬ ಪ್ರೇಮಿ, ಸಿಂಹಾಸನದಲ್ಲಿ ದೊರೆ, ಸುತ್ತ ಅವನ ಪರಿವಾರ, ಕಾತುರದಿಂದ ಕಾಯುತ್ತಿರುವ ಪ್ರಜೆಗಳು. ಅಖಾಡದಲ್ಲಿ ಹಾಗೆ ನಿಂತವನು ದೊರೆಗೆ ವಂದಿಸುವುದು ಕ್ರಮ. ಯೋಧನು ಬಾಗಿಲು ತೆರೆಯುವ ಮುನ್ನ ದೊರೆಗೆ ಬಾಗಿ ವಂದಿಸುತ್ತಾನೆ. ಅದೇ ಹೊತ್ತಿಗೆ ವಾರೆಗಣ್ಣಲ್ಲಿ ರಾಜಕುಮಾರಿಯನ್ನೂ ನೋಡುತ್ತಾನೆ. ಕಣ್ಣುಗಳು ಸಂಧಿಸುತ್ತವೆ. ಕಣ್ಣಲ್ಲೇ ಯೋಧ ಯಾವ ಬಾಗಿಲು ಎಂದು ಕೇಳುತ್ತಾನೆ. ರಾಜಕುಮಾರಿಗೆ ಆ ರಹಸ್ಯ ಗೊತ್ತಿಲ್ಲದೇ ಇರಲು ಸಾಧ್ಯವೇ ಇಲ್ಲ. ಅವಳು ಮನಸ್ಸು ಮಾಡಿದರೆ ತಿಳಿದುಕೊಳ್ಳುವುದು ಕಷ್ಟವೂ ಅಲ್ಲ ಎನ್ನುವುದು ಯೋಧನಿಗೆ ಗೊತ್ತಿತ್ತು. ಅದು ಸುಳ್ಳಾಗಿರಲಿಲ್ಲ. ರಾಜಕುಮಾರಿ ಅವತ್ತು ಯಾವ ಬಾಗಿಲಿನ ಆಚೆ ಹೆಬ್ಬುಲಿ ಇದೆ, ಯಾವುದರ ಆಚೆ ಸುಂದರಿ ಇದ್ದಾಳೆ ಅನ್ನುವುದನ್ನು ಭಟರಿಂದ ತಿಳಿದುಕೊಂಡಿದ್ದಳು. ಅಷ್ಟೇ ಅಲ್ಲ, ಆ ಸುಂದರಿ ಯಾರೆಂಬುದೂ ಅವಳಿಗೆ ಗೊತ್ತಿತ್ತು. ಆಕೆ ಬೇರಾರೂ ಅಲ್ಲ, ತನ್ನ ಸಖಿಯೇ ಅನ್ನುವುದನ್ನು ಅವಳು ಗೊತ್ತು ಮಾಡಿಕೊಂಡಿದ್ದಳು. ಎಲ್ಲರ ನೋಟವು ಯೋಧನತ್ತಲೇ ನೆಟ್ಟಿತ್ತು. ಅವನು ಕ್ಷಣಾರ್ಧದಲ್ಲಿ ರಾಜಕುಮಾರಿಯನ್ನು ಪ್ರಶ್ನಿಸಿದ. ಅವಳಿಗೆ ಉತ್ತರಿಸಲಿಕ್ಕೆ ಅವಕಾಶವಿದ್ದದ್ದು ಅರೆಕ್ಷಣ ಮಾತ್ರ. ಅವಳು ಸಹಜವೆಂಬಂತೆ ಬಲಗೈ ಎತ್ತಿ ಬಲಗಡೆಯ ಬಾಗಿಲು ಎಂದು ಸೂಚಿಸಿದಳು. ದೊರೆ ಮಾತ್ರ ಅದನ್ನು ಗಮನಿಸಿದ್ದ. ತುಟಿಯಂಚಿನಲ್ಲೇ ನಕ್ಕ. ಮಗಳಿಗೆ ಎಲ್ಲವೂ ಗೊತ್ತಿದೆ ಎಂಬುದು ಅವನಿಗೆ ಗೊತ್ತಿತ್ತು. ಆದರೂ ದೇವರ ಸತ್ಯ, ತನ್ನ ನ್ಯಾಯ ಸುಳ್ಳಾಗುವುದಿಲ್ಲ ಎಂಬ ನಂಬಿಕೆ ಆತನಿಗಿತ್ತು. ಯೋಧನಿಗೆ ಧೈರ್ಯ ಬಂತು. ಆತ ನಿರ್ಭಯನಾಗಿ ಹೋಗಿ ತನ್ನೆದುರು ಕಾಣಿಸುತ್ತಿದ್ದ 2 ಬಾಗಿಲುಗಳ ಪೈಕಿ ಒಂದನ್ನು ತೆರೆದ. ಫ್ರಾಂಕ್ ಸ್ಟಾಕ್ಟನ್ ಬರೆದ ಕತೆ ಇಲ್ಲಿಗೆ ಮುಗಿಯುತ್ತದೆ. ಇಲ್ಲಿಂದ ಕತೆ ಅವರವರ ಮನೋವ್ಯಾಪಾರ ಆಗಿಬಿಡುತ್ತದೆ. ರಾಜಕುಮಾರಿ ತೋರಿಸಿದ ಬಾಗಿಲಿನಿಂದ ಹೊರಬಂದದು ಹುಲಿಯೋ ಸುಂದರಿಯೋ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಸುಲಭ ಅಲ್ಲ ಅನ್ನುವುದು ನಮಗೆ ಅರ್ಥವಾಗುತ್ತಾ ಹೋಗುತ್ತದೆ. ರಾಜಕುಮಾರಿ ಆ ಯೋಧನನ್ನು ಇನ್ನಿಲ್ಲದಂತೆ ಪ್ರೀತಿಸಿದ್ದಳು. ಅವನು ಹೆಬ್ಬುಲಿಯ ಕೈಗೆ ಸಿಕ್ಕಿ ಛಿದ್ರವಾಗಿ ಹೋಗುವ ಭೀಕರ ಕ್ಷಣವನ್ನು ನೆನೆದು ಅವಳ ಹೃದಯ ತಲ್ಲಣಿಸಿ ಹೋಗಿರುತ್ತೆ. ತಾನು ಪ್ರೀತಿಸಿದ ಹುಡುಗ ಹೀಗೆ ಹೀನಾಯವಾಗಿ ತನ್ನ ಕಣ್ಣೆದುರೇ ಸಾವನ್ನಪ್ಪಬೇಕು ಎಂಬ ಸತ್ಯವನ್ನು ಯಾವ ಪ್ರೇಮಿಯೂ ಅರಗಿಸಿಕೊಳ್ಳಲಾರಳು. ಹೀಗಾಗಿ ಅವಳು ಸುಂದರಿ ಇರುವ ಬಾಗಿಲನ್ನೇ ತೋರಿಸಿರುತ್ತಾಳೆ. ಅಥವಾ ತಾನು ಪ್ರೀತಿಸಿದ ಯೋಧ ತನ್ನ ಸಖಿಯನ್ನು ಮದುವೆಯಾಗುತ್ತಾನೆ ಎಂಬ ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿ ಅವಳಲ್ಲಿಲ್ಲ. ಅವಳ ಒಳಗಿರುವ ಅಸೂಯೆ ಅದಕ್ಕೆ ಖಂಡಿತ ಅವಕಾಶ ಕೊಡಲಾರದು. ಅವನು ಒಂದು ಕ್ಷಣದಲ್ಲಿ ಸತ್ತು ಹೋಗುವುದನ್ನು ಕಂಡಳೆಯೇ ಹೊರತು ಜೀವನ ಪೂರ್ತಿ ಮತ್ತೊಂದು ಹೆಣ್ಣಿನ ಜೊತೆ, ಅದು ತನ್ನ ಸಖಿಯಾಗಿದ್ದವಳ ಜೊತೆ ಸುಖವಾಗಿರುವುದನ್ನು ಅವಳು ಖಂಡಿತ ಸಹಿಸಲಾರಳು. ಹೀಗಾಗಿ ಅವಳು ಹೆಬ್ಬುಲಿಯಲ್ಲಿರುವ ಬಾಗಿಲನ್ನೇ ತೋರಿಸಿರುತ್ತಾಳೆ. ಅಷ್ಟಕ್ಕೂ ಯೋಧ ಅವಳು ತೋರಿಸಿದ ಬಾಗಿಲನ್ನು ತೆರೆದನ? ಅವನು ರಾಜಕುಮಾರಿಯ ಪ್ರೇಮದಲ್ಲಿ ನಂಬಿಕೆ ಇಟ್ಟಿದ್ದನ? ಅಥವಾ ಹೆಣ್ಣಿನ ಅಸೂಯೆಯನ್ನು ಅರ್ಥ ಮಾಡಿಕೊಂಡಿದ್ದನ? ಅವನ ಪ್ರೇಮ ನಿಷ್ಕಲ್ಮಶವಾಗಿತ್ತ? ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ತನ್ನ ಪ್ರೇಯಸಿಗೆ ನೋವು ಕೊಡುವ ಬದಲು, ಅವಳ ಹೃದಯವನ್ನು ಘಾಸಿಗೊಳಿಸುವ ಬದಲು ಸಾಯುವುದೇ ಮೇಲು ಎಂದು ಆತ ತೀರ್ಮಾನಿಸಿರಬಾರದೇಕೆ? ಅಥವಾ ತನ್ನ ಪ್ರೇಯಸಿಯ ಹುನ್ನಾರ ಹೊಳೆದು ಅವಳ ಮೇಲೆ ಸಿಟ್ಟುಗೊಂಡು ಆತ ಆ ಸುಂದರಿಯೊಂದಿಗೆ ಸುಖವಾಗಿರಲು ಯಾಕೆ ಬಯಸಿರಕೂಡದು? ಅಷ್ಟಕ್ಕೂ ದೊರೆ ನಕ್ಕಿದ್ದೇಕೆ? ಅವನಿಗೆ ಮಗಳ ಮನಸ್ಸು ಗೊತ್ತಿತ್ತ. ತನ್ನಂಥ ಕ್ರೂರಿ ದೊರೆಯ ಮಗಳು ಆ ಯೋಧ ಮತ್ತೊಂದು ಹೆಣ್ಣಿನ ಪಾಲಾಗುವುದನ್ನು ಸಹಿಸಲಾರಳು ಎಂಬುದು ಅವನಿಗೂ ಗೊತ್ತಿತ್ತ. ಅವಳು ಪ್ರೀತಿಸಿದ ಹುಡುಗ ಹುಲಿಯ ಪಾಲಾದರೂ
ಬೇರೊಂದು ಹೆಣ್ಣಿನ ಪಾಲಾದರೂ ಅಂಥ ವ್ಯತ್ಯಾಸವೇನಿಲ್ಲ ಎಂದು ಅವನು ಭಾವಿಸಿದ್ದನ. ಅವನು ಸುಂದರಿಯನ್ನು ಮದುವೆಯಾದರೆ ತನ್ನ ಮಗಳಿಗೂ ಶಿಕ್ಷೆ ಕೊಟ್ಟಂತಾಗುತ್ತದೆ ಎನ್ನುವ ಯೋಚನೆ ಅವನ ಮನದಲ್ಲಿ ಸುಳಿದು ಹೋಗಿರಬಹುದಾ? ಯೋಚಿಸುತ್ತಾ ಹೋದಂತೆ ಅತ್ಯಂತ ಕ್ಲಿಷ್ಟವೂ ಸಮಸ್ಯಾತ್ಮಕವೂ ಆಗುತ್ತಾ ಹೋಗುವ ಸನ್ನಿವೇಶ ಇದು. ಯಾರ ಮನಸ್ಸನ್ನು, ಹುನ್ನಾರವನ್ನು, ನಮ್ಮ ಅತ್ಯಂತ ಆಳದ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಮಗೇ ಸಾಧ್ಯವಿಲ್ಲ ಅನ್ನುವುದನ್ನು ಈ ಕತೆ ಎಷ್ಟು ಸಮರ್ಥವಾಗಿ ಹೇಳುತ್ತದೆ ನೋಡಿ. ಒಮ್ಮೆ ರಾಜಕುಮಾರಿಯ ಸ್ಥಾನದಲ್ಲಿ, ಮತ್ತೊಮ್ಮೆ ಯೋಧನಾಗಿ, ಇನ್ನೊಮ್ಮೆ ಅಂಥ ಮಗಳ ಅಂಥ ತಂದೆಯಾಗಿ ಯೋಚಿಸುತ್ತಾ ಹೋದರೆ ದಿಗಿಲಾಗುತ್ತದೆ. ಅವೆಲ್ಲವನ್ನೂ ಬಿಟ್ಟು ನೋಡಿದರೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಉತ್ತರ ಕೊಡುವಂಥ ಕತೆ ಇದು. ಪ್ರೇಮ ಹದಿಹರೆಯದಲ್ಲಿ ತ್ಯಾಗಿ, ತಾರುಣ್ಯದಲ್ಲಿ ಕ್ರೂರಿ, ನಡು ವಯಸ್ಸಲ್ಲಿ ಗುಮಾನಿ, ಇಳಿ ವಯಸ್ಸಲ್ಲಿ ವಿರಾಗಿ, ಎಲ್ಲ ಕಾಲದಲ್ಲೂ ನಾವು ಪ್ರೇಮದ ನೆರಳನ್ನಷ್ಟೇ ಕಾಣಬಲ್ಲೆವು. ಬದುಕು ಕೂಡ ರಾಜಕುಮಾರಿಯಂತೆ, ಯೋಧನಂತೆ, ಹುಚ್ಚು ದೊರೆಯಂತೆ. ಬಾಗಿಲಾಚೆ ಏನಿದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಯಾರೋ ಕೈ ತೋರಿಸುತ್ತಾರೆ, ನಾವು ಆ ಕ್ಷಣಕ್ಕೆ ತೋಚಿದ ಬಾಗಲು ತೆರೆದು ಕಾಯುತ್ತಾ ನಿಲ್ಲುತ್ತೇವೆ. ಹುಲಿಯೋ, ಚೆಲುವೆಯೋ ಅಥವಾ